ನಾನೇನೋ ನನ್ನ ಗಂಡ ಅಲ್ವಾ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಕೊಂಡು ದುಃಖನ ಹೊರಗೆ ಹಾಕ್ಬಿಡ್ತೀನಿ. ಆದರೆ ಪಾಪ ನೀವು ಅದನ್ನ ಹೊರಗೆ ಹೇಗೆ ಹಾಕ್ತೀರಾ ಹೇಳಿ? ಯಾರ ಹತ್ರ ಹೇಳ್ಕೊತೀರಾ? ಅದಕ್ಕೆ ರೀ, ನೀವು ಸಮಾಧಾನವಾಗಿರೋ ಹಾಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದೆ ಅಷ್ಟೆ. ಅಯ್ಯೋ, ನಿನ್ನಿಂದ ನಾನು ಇದನ್ನೇ ಕಡಿಮೆ ಬಯಸೋದು. ನೋಡು, ನಿಮ್ಮಪ್ಪನ ಮನೆ ಹೆಂಗ್ ಚೆನ್ನಾಗಿರ್ಲಿ ಅಂತ ಬಯಸ್ತೀಯೋ ಹಂಗೆ ಪ್ರತಿಯೊಂದು ಹೆಣ್ಣುವೆ ನಾನು ಓದ್ ಗಂಡನ ಮನೆನೂ ಕೂಡ ಚೆನ್ನಾಗಿರ್ಲಪ್ಪ ಅಂತ ಬಯಸಿದ್ರೆ ಮನೆ ಬೃಂದಾವನದಂಗಿರ್ತದೆ ಕಣಮಿ. ನೀಲು, ನೀನು ಯಾವಾಗ್ಲೂ ಹಿಂಗೆ ಇದ್ ಬಿಡಮ್ಮಿ, ಚಂದ. ನೋಡು ಎಷ್ಟು ಚಂದ ಕಾಣ್ತಿ. ಅಲ್ಲ ಕಣಮಿ, ಇದು ಬೊಡ್ಡೆ ಇದ ಸೊಸೈಟಿ ಮಾಡಿ ಡಿಸ್ಟರ್ಬ್ ಮಾಡ್ಬಿಟ್ಟ. ಏನ್ಲಾ ಬೊಡ್ಡೆಯಿಂದ ನೀನು ನಿಂತ್ಕೋ. ನಮ್ಮ ಅಪ್ಪಂತ ದುಡ್ಡಿಸ್ಕೊಂಡು ಓಟ್ ಯಾರ್ಗೆ ಹಾಕಿದ್ದೀನಿ ನೀನು? ನಿಂತ್ಕೊಳ್ಳಿ. ಈ ಮನೆಗೆ ಬಂದಾಗಿಂದ ನಾನು ಅದು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ನನಗೆ ಮಾತ್ರ ಗೊತ್ತು. ಗಂಡ ಅಂತ ಒಂದೇ ಒಂದು ದಿವಸನೂ ನಡ್ಕೊಂಡಿಲ್ಲ. ಯಾವಾಗ ನೋಡಿದ್ರು ಒಳ್ಳೆಯವ್ರ ಅಪ್ಪನಿಂದ ಬಾಲದ ಥರ ಬಿದ್ದಿರೋದೇ ಆಯಿತು. ಇಲ್ಲ, ಅದು ಯಾವಾಗ ಮುಕ್ತಿ ಸಿಗುತ್ತೋ ಏನೋ. ಸಿಗಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇವನು ವಿರುದ್ಧವಾಗಿ ಹೋದ್ರೆ ನನಗೇನು ಸಿಗಲ್ಲ. ಅದಕ್ಕೆ ಇವ್ರ ದಾರಿಗೆ ಹೋಗಿ ನನ್ನ ಕಡೆ ಹೇಳ್ಕೊಂಡು ಸಿದ್ದು ಜೈಲಿಂದ ಹೊರಗೆ ಬರ್ತಾನೋ ಇಲ್ವೋ, ಆದರೆ ಅವನು ಬರೋಷ್ಟರಲ್ಲಿ ಇವ್ರು ಹೇಗಾದರೂ ಮಾಡಿ MLA ಆಗೋ ಹಾಗೆ ಮಾಡಿ ನಾನು MLA ಹೆಂಡತಿ ಅಂತ ಅನ್ನಿಸ್ಕೊಂಡಿಲ್ಲ ಅಂದರೆ ನನ್ನ ಹೆಸರು ನೀಲುನೇ ಅಲ್ಲ. ಕಿಸ್ಕೊಂಡು ಯಾವಾಗ ನೋಡಿದ್ರು.